ಹರಿ ಸರ್ವೋತ್ತಮ ವಾಯು ಜೀವೋತ್ತಮ ಶ್ರೀ ಗುರುಭ್ಯೋ ನಮಃ. ನಾನು ಗೀತಾ ಮಿರ್ಜಿ, ಬಾಗಲಕೋಟ್. ಜೀವನದಲ್ಲಿ ನಗು ನಗುತ್ತಾ ಇದ್ದರೆ ನಮ್ಮ ಜೀವನ ಸುಖ ದುಃಖಗಳು ಬಂದರೂ ಕೂಡ ಯಾವ ಬಾಧೆ ಆಗುವುದಿಲ್ಲ ಎಂಬುದರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳುತ್ತೇನೆ. ನಗು ಜೀವನದ ಬದುಕಿಗೆ ದಿವ್ಯ ಔಷಧವಾಗಿದೆ. ಬ್ರಹ್ಮಾಂಡದಲ್ಲಿರುವ ದೇವತೆಗಳು ಹಾಗೂ ರಾಕ್ಷಸರು ಸೇರಿ ಸಮುದ್ರ ಮಥನ ಮಾಡುವಾಗ ಮೊದಲಲ್ಲಿ ಅಳುವು ಉಕ್ಕಿ ನಂತರ ನಗು ಪ್ರಕಟವಾಗಿತ್ತಂತೆ. ಅಳುವನ್ನು ಭಗವಂತ ತಾನೇ ಕುಡಿದು ತನ್ನ ಗಂಟಲಿನಲ್ಲಿ ಹಿಡಿದುಕೊಂಡನಂತೆ. ನಗುವನ್ನು ಮಾತ್ರ ಜಗತ್ತಿಗೆ ಹಂಚಿದನಂತೆ. ನಾವೆಲ್ಲರೂ ಆ ಅಳುವನ್ನು ಹಾಲಾಹಲವೆಂದು ಮತ್ತು ನಗುವನ್ನು ಅಮೃತವೆಂದು ಇಲ್ಲಿ ಕರೆಯಬೇಕು. ನಗು ನಗುತ್ತಾ ಇರುವವರಿಗೆ ಸಾವು ಮುಂದೆ ಹೋಗುತ್ತದೆ ಅಂತೆ, ಆದರೆ ಕ್ಷಣ ಕ್ಷಣಕ್ಕೆ ಅಳುವವರಿಗೆ ಕ್ಷಣದಲ್ಲೇ ಸಾವು ಬರುತ್ತದೆ ಅಂತೆ. ಆದ್ದರಿಂದ ಜೀವನದಲ್ಲಿ ಏನೇ ಏರುಪೇರುಗಳಿದ್ದರೆ, ಸುಖ ದುಃಖಗಳಿದ್ದರೆ ನಗುತ್ತಲೇ ದಾಟಿದರೆ ನಮ್ಮ ಜೀವನವು ಒಳಿತಾಗುತ್ತದೆ ಎಂದು ಅರ್ಥ. ನಗುವಿನಲ್ಲಿ ಅನೇಕ ವಿಧಗಳಿವೆ. ಮಕ್ಕಳು ನಗುವಾಗ ಅವರ ಮುಖಾರವಿಂದದಲ್ಲಿ ಸಾಕ್ಷಾತ್ ದೇವರೇ ಕಂಡಂತೆ ಕಾಣಿಸುತ್ತದೆ. ಮಕ್ಕಳ ನಗುವಿನಲ್ಲಿ ಕಾಂತಿ, ಮುದ್ದುತನ ತೋರುತ್ತದೆ. ಕೆಲವರು ಮುಗುಳು ನಗೆ, ಕೆಲವರು ತುಟಿ ತೆಗೆದು ನಗೆ, ಕೆಲವರು ತುಟಿ ತೆಗೆಯದೇ ನಗೆ, ಕೆಲವರು ವಿನೋದದ ಜೋರಾದ ನಗೆ. ನಗುವಿನಿಂದ ಮನ ಆನಂದವಾಗಿ ದೇಹಕ್ಕೆ ವ್ಯಾಯಾಮವೂ ಆಗುತ್ತದೆ ಹಾಗೂ ಮಿದುಳಿಗೆ ವಿಶ್ರಾಂತಿ ದೊರೆಯುತ್ತದೆ. ನಕ್ಕಾಗ ಮನಸ್ಸಿನ ತಾಪ ಮಾಯವಾಗುವುದು, ಶರೀರ ರೋಗ ಗುಣ ಹೊಂದುವುದು. ಆಂತರಿಕ ಬಾಹ್ಯ ತಾಪಗಳಿಗೆ ನಗುವೇ ದಿವ್ಯ ಔಷಧ. ಜೀವನದ ಬದುಕು ವಿರಸವಾಗದೆ ಸರಸವಾಗುತ್ತದೆ. ಆದುದರಿಂದಲೇ ನಗುವು ಸಕಲ ಔಷಧಕ್ಕಿಂತ ಮಿಗಿಲು. ನಗುವವರಿಗೆ ಯಾವ ದೈಹಿಕ ಮಾನಸಿಕ ರೋಗಗಳು ಬಾಧಿಸುವುದಿಲ್ಲ. ಇನ್ನು ನಗುವಿಗೆ ಜಾತಿಯ ಬಂಧನವಿಲ್ಲ, ಪಾಪ ಪುಣ್ಯಗಳ ಹಂಗಿಲ್ಲ, ಹುಟ್ಟು ಸಾವಿನ ಚಿಂತೆ ಇಲ್ಲ, ಕಳ್ಳಕಾಕರ ಭಯವಿಲ್ಲ. ನಗುವಿನಲ್ಲಿ ಯಾರಿಗೂ ದೊರೆತುವ ಕಷ್ಟಗಳು ದೊರೆಯುವುದಿಲ್ಲ. ಕೇವಲ ನಗುವು ಸುಖವನ್ನೇ ಕೊಡುತ್ತದೆ. ಆದ್ದರಿಂದ ನಾವೆಲ್ಲರೂ ನಿರಂತರ ನಗುತ್ತ ನಮ್ಮ ಜೀವನವನ್ನು ಸಾಗಿಸಬೇಕು. ಇತ್ತೀಚೆಗೆ ವೈದ್ಯಕೀಯ ಸಂಶೋಧನೆಯ ಘಟ್ಟದಲ್ಲಿ ನಗುವಿಗೆ ಬಹಳ ಪ್ರಾಮುಖ್ಯತೆಯನ್ನು ದೊರೆತದ್ದು ಕಾಣಬಹುದು. ಕೆಲವರಿಗೆ ತಾನು ಆಡುವ ಸರಳ ಮಾತುಗಳೇ ನಗುವಿನಿಂದ ಕೂಡುತ್ತದೆ. ಉದಾಹರಣೆ, ಚಾರ್ಲಿ ಚಾಪ್ಲಿನ್, ನಟರಾಗಿ ಹೋದ ದಿವಂಗತ ನರಸಿಂಹರಾಜು ಮತ್ತು ಕರುನಾಡ ಕುಳ್ಳ ಇವರೆಲ್ಲ ಸಹಜವಾಗಿಯೇ ನಗುತ್ತಿದ್ದರು. ನವರಸ ಸಾಹಿತ್ಯಗಳಲ್ಲಿಯೂ ಕೂಡ ಹಾಸ್ಯ ಸಾಹಿತ್ಯವೂ ಒಂದಾಗಿದೆ. ನಾಟಕ, ಯಕ್ಷಗಾನ, ಚಲನಚಿತ್ರ ಮುಂತಾದವುಗಳಲ್ಲಿ ಹಾಸ್ಯ ನಗುವನ್ನು ನಾವು ಕಾಣಬಹುದು. ಇತ್ತೀಚೆಗೆ ಯಾಂತ್ರಿಕ ಜೀವನದಲ್ಲಿ ನಗು ಕಡಿಮೆಯಾಗುತ್ತಿದೆ. ಈ ನಗುವಿನ ಕಡಿಮೆಯಾಗುತ್ತಿರುವುದರಿಂದಲೇ ಅಪಮೃತ್ಯು, ಅನಾರೋಗ್ಯ, ವಿರಸ, ಕುಟುಂಬದ ಛಿದ್ರ ಮುಂತಾದ ಸಮಸ್ಯೆಗಳು ಬೆಳೆಯುತ್ತಾ ಸಾಗಿವೆ. ಹೀಗಾಗಿ ಇತ್ತೀಚೆಗೆ ನಗುವಿಗೆ ಎಲ್ಲಿಲ್ಲದ ಬೇಡಿಕೆ. ನಗಿಸುವ ಯಾಪಗಳು, ಹಾಸ್ಯ ಸಂಜೆ, ಹಾಸ್ಯ ಮನೆ, ಹರಟೆ ಮುಂತಾದ ಕಾರ್ಯಕ್ರಮಗಳು ನಾವು ಪ್ರಾರಂಭ ಮಾಡಿದ್ದು ಇದು ನಗಲು ಜನರಿಗೆ ಕಲಿಸುತ್ತಿದ್ದಾರೆ. ಹೀಗಾಗದೆ ನಾವೇ ನಗುತ್ತಾ ಹೋದರೆ, ನಮ್ಮ ಮನಸ್ಸು ಬಿಚ್ಚು ನಕ್ಕರೆ ನಮ್ಮ ಎರಡೂ ಕಣ್ಣುಗಳಿಂದ ಜಾರುವ ಆನಂದ ಭಾಷ್ಪದ ಹನಿಗಳಲ್ಲಿ ಬದುಕಿಗೆ ಧನ್ಯತೆಯು ದೊರೆಯುತ್ತದೆ. ನಂಬಿ ಕೆಟ್ಟವರಿಲ್ಲವೋ ಎಂಬ ಮಾತಿನಷ್ಟೇ ಸತ್ಯ. ನಕ್ಕು ಕೆಟ್ಟವರಿಲ್ಲವೋ. ನಗುವುದು ಇಷ್ಟ, ನಾವೇ ನಗಿಸುವುದು ಮಾತ್ರ ಬಹಳ ಕಷ್ಟವಾಗುತ್ತದೆ. ಅದರಿಂದಲೇ ಒಂದು ಕಡೆ DVG ಅವರು ಹೇಳಿದ ಮಾತು ನೆನಪಾಗುತ್ತದೆ. ನಗುವು ಸಹಜ ಧರ್ಮ, ನಗಿಸುವುದು ಪರಧರ್ಮ. ನಗು ಕೇಳುತ್ತಾ ನಗುವುದು ಅತಿಶಯದ ಧರ್ಮ. ನಗುವು ನಗಿಸಿ ನಗುತ್ತ ಬಾಳುವ ವರ ಯಮಗೆ ನೀನು ಬೇಡಿಕೊಳ್ಳೋ ಮಂಕುತಿಮ್ಮ ಎಂದು ಹೇಳಿದ್ದಾರೆ. ಆದುದರಿಂದ ನಾವು ನಿರಂತರವಾಗಿ ನಮ್ಮ ಜೀವನದಲ್ಲಿ ಸುಖವಾಗಲಿ ದುಃಖವಾಗಲಿ ನಗು ನಗುತ್ತಾ ದೇವರ ಸ್ಮರಣೆ ಮಾಡುತ್ತಾ ಸಾಧನೆ ಮಾಡುತ್ತಾ ನಮ್ಮ ಜೀವನವನ್ನು ಕಳೆಯೋಣ. ಹರೇ ಶ್ರೀನಿವಾಸ.